ಸೊ ನಿಮ್ಮ ಲೈಫ್ನ ಕರ್ಣ ಅಂತ ಅಂದರೆ ಯಾರು ಕಿರಣ್ ರಾಜ್? ನಮ್ಮ ಅಪ್ಪ ಅಮ್ಮ. ಪ್ರತಿಯೊಬ್ಬರ ಲೈಫಲ್ಲಿ ಕಾರಣ ಅವ್ರ ಅಪ್ಪ ಅಮ್ಮನೇ. ನೋ ಒನ್ ಇಸ್ ಡೂಯಿಂಗ್ ಎನಿಥಿಂಗ್ ಫಾರ್ ಯು ಅಪಾರ್ಟ್ ಫ್ರಮ್ ಯುವರ್ ಪೇರೆಂಟ್ಸ್ ವಿದೌಟ್ ಎಕ್ಸ್ಪೆಕ್ಟೇಷನ್ಸ್. ಸೊ ಪ್ರತಿಯೊಬ್ಬರ ಲೈಫಲ್ಲೂ, ನನ್ನ ಲೈಫಲ್ಲೂ ನಮ್ಮ ಅಪ್ಪ ಅಮ್ಮನೇ, ದೇ ಹೋಲ್ಡ್ ದ್ಯಾಟ್ ಪ್ಲೇಸ್. ಓಕೆ, ನೀವು ನಿಮ್ಮ ಲೈಫ್ನಲ್ಲಿ ತುಂಬ ತ್ಯಾಗ ಮಾಡಿರೋದು ಅಂತ ಅಂದರೆ ಯಾರಿಗೆ, ಏನಕ್ಕೋಸ್ಕರ ತ್ಯಾಗ ಮಾಡಿದ್ದೀರಾ ಅಂತ? ನಾನು ಅದನ್ನು ಯಾವತ್ತೂ ತ್ಯಾಗ ಅನ್ನೋ ಥರ ಅಂದ್ಕೊಂಡೇ ಇಲ್ಲ. ಅಂದರೆ ನಾನು ಏನೇ ಮಾಡಿದ್ರು ಅದನ್ನು ಖುಷಿಯಿಂದ ಮಾಡಿದ್ದೀನಿ. ಸೊ ನನಗೆ ಅದು ಒಂದು ಡ್ಯೂಟಿ ಅಂತ ಅನಿಸೋ ಇದರಲ್ಲೇ ಮಾಡಿದ್ದೀನಿ. ತ್ಯಾಗ ಯಾವಾಗ ಅನಿಸುತ್ತೆ ಅಂತಂದಾಗ, ನಿಮಗೆ ಎಕ್ಸ್ಪೆಕ್ಟೇಷನ್ಸ್ ಇದ್ದಾಗ, ಓಕೆ ನಾನು ಇವ್ನಿಗೆ 10 ರೂಪಾಯಿ ಕೊಟ್ಟರೆ ನಾಳೆ ನನಗೆ 11 ರೂಪಾಯಿ ಕೊಡ್ತಾನೆ ಅಂದಾಗ ಆ 10 ರೂಪಾಯಿ ತ್ಯಾಗ ಅನಿಸುತ್ತೆ. ಕೊಟ್ಟಿರೋದಷ್ಟೇ ಅಂತ ಇದ್ದಾಗ ಅದು ಯಾವುದೂ ತ್ಯಾಗನೇ ಅಲ್ಲ. ಸೊ ಆ ಥರದ್ದು ಐ ಡೋಂಟ್ ಥಿಂಕ್. ಸೊ ಈ ಪಾತ್ರ ನಿಮ್ಮ ಹತ್ರ ಬಂದಾಗ ಒಂದೇ ಕ್ಷಣದಲ್ಲಿ ಸೆಲೆಕ್ಟ್ ಮಾಡಿದ್ರಾ, ಅಂದರೆ ಸ್ಟೋರಿ ಕೇಳ್ತಿದ್ದಾಗೆ, ಅದರ್ವೈಸ್ ಏನಾದರೂ ಥಿಂಕ್ ಮಾಡಿ ಚೂಸ್ ಮಾಡಿ ಆ ಥರ ಏನಾದರೂ ಟೈಮ್ ತಗೊಂಡು ನೀವು ಆಯ್ಕೆ ಮಾಡಿದ್ದ ಈ ಒಂದು ಪಾತ್ರ ಅಂತ? ಅಂದರೆ ಆಬ್ವಿಯಸ್ಲಿ ಪ್ರಿವಿಯಸ್ ಶೋ ಆದಮೇಲೆ ಒಂದಷ್ಟು ಸ್ಟೋರೀಸ್ ಎಲ್ಲ ಅಪ್ರೋಚ್ ಮಾಡಿದ್ರು ಒಂದಷ್ಟು ಶೋಸ್ಗೆ. ಬಟ್ ಐ ವಾಸ್ ಪರ್ಟಿಕ್ಯುಲರ್, ನನಗೆ ಈ ಥರ ಟೈಟಲ್ ರೋಲ್ ಮಾಡಬೇಕು ನೆಕ್ಸ್ಟ್ ಯಾವುದಾದ್ರೂ ಬಂದರೆ, ಬಿಕಾಸ್ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೋರ್ಡ್ ಅದರ್ ಕ್ಯಾರೆಕ್ಟರ್ಸ್, ಅದರ್ ಸಿನಾರಿಯೋಸ್ ಟೆಲಿವಿಷನಲ್ಲಿ. ಸೊ ಐ ವಾಸ್ ಲುಕಿಂಗ್ ಫಾರ್ ಸಮಥಿಂಗ್ ನ್ಯೂ. ಸೊ ದಿಸ್ ಕೇಮ್ ಆನ್ ಪ್ಲೇಸ್. ಸೊ ಆ ಥರ ಇದು ಮಾಡಿದೆ ಅಷ್ಟೇ. ಲೈಕ್ ಯೋಚನೆ ಇನ್ ದ ಟರ್ಮ್ಸ್, ಸ್ಟೋರಿ ವೈಸ್ ಸ್ವಲ್ಪ ಡಿಸ್ಕಷನ್ ಇತ್ತು ಟು ಗೆಟ್ ಕನ್ವಿನ್ಸ್ಡ್. ದೆನ್ ಒಂದ್ಸಲ ಸ್ಟೋರಿ ಎಲ್ಲ ಕನ್ವಿನ್ಸ್ ಆದಮೇಲೆ, ನಾನು ಮೇಜರ್ಲಿ ಟೈಟಲ್ ರೋಲ್ ಅಂತ ಅಂದಾಗ ಐ ವಾಸ್ ಹಾಫ್ ಕನ್ವಿನ್ಸ್ಡ್. ಸೊ ಮಿಕ್ಕಿದ ಸ್ಟೋರಿ ಬಂದಿತ್ತು ಅಷ್ಟೇ. ಅದೇ ಇಷ್ಟು ದಿನ ಅಂದರೆ ಟೈಟಲ್ ರೋಲ್ ಬೇರೆ ಇರ್ತಾ ಇತ್ತು. ಸೊ ಈಗ ನಿಮ್ಮ ಹೆಸರಲ್ಲೇ ಅಂದರೆ ನಿಮ್ಮದೇ ಟೈಟಲ್ ರೋಲು. ಸೊ ಅದೇ ಅನ್ನಿಸ್ತಿದೆ, ಅಂದರೆ ಈ ಸೀರಿಯಲ್ ಇಂಡಸ್ಟ್ರಿ ಅಂತ ಅಂದಾಗ ಮೇಯ್ನಾಗಿ ಹೆಣ್ಮಕ್ಳ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಟೈಟಲ್ಗಳನ್ನ ಇಟ್ಟಿರ್ತಾರೆ ಆಲ್ಮೋಸ್ಟು. ಸೊ ಇದರಲ್ಲಿ ಹಾಗಲ್ಲ, ನಿಮ್ಮದೇ ಟೈಟಲ್ ರೋಲು. ಹೇಗೆ ಅನ್ನಿಸ್ತಿದೆ ಈ ಒಂದು ಚೇಂಜಸ್? ಎಕ್ಸ್ಪ್ಲೋರಿಂಗ್ ಆಪರ್ಚುನಿಟೀಸ್ ತುಂಬ ಜಾಸ್ತಿ ಆಗಿದೆ ಇನ್ ಟರ್ಮ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ. ಈಗ ಐ ಫೀಲ್ ವೆನ್ ಐ ಆಮ್ ದ ಟೈಟಲ್ ರೋಲ್, ನಾನು ಎಕ್ಸ್ಕ್ಯೂಸ್ ಇಡೋಂಗೆ ಇಲ್ಲ ಇಲ್ಲಿ. ಐ ಕಾಂಟ್ ಡೂ 9 on 10, ಐ ಹ್ಯಾವ್ ಟು ಬಿ 10 on 10. ಸೊ ರೆಸ್ಪಾನ್ಸಿಬಿಲಿಟಿ ಅಷ್ಟೇ, ವಿಚ್ ಐ ವಿಲ್ ಟ್ರೈ ಟು ಡೂ ಮೈ ಬೆಸ್ಟ್. ಭವ್ಯ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿರೋದು ಅಂದರೆ ನಿಮ್ದೊಂದು ತುಣುಕು ವೈರಲ್ ಆಗೋಗ್ಬಿಟ್ಟಿತ್ತು ಇನ್ನು ಸೀರಿಯಲ್ ಪ್ರೋಮೋ ರಿಲೀಸ್ ಆಗೋದಕ್ಕಿಂತ ಮುಂಚೆನೇ. ಸೊ ಭವ್ಯ ಅವ್ರ ಜೊತೆ ಮತ್ತು ಕಿರಣ್ ರಾಜ್ ಜೊತೆ ಭವ್ಯ ಅವ್ರ ಜೋಡಿಯಾಗಿ ಕಾಣಿಸ್ಕೊಳ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಕ್ರೇಜ್ನ ಯಾವ ಥರ ಆ್ಯಕ್ಸೆಪ್ಟ್ ಮಾಡಿ, ಎಷ್ಟು ಖುಷಿ ಆಗುತ್ತೆ ಮತ್ತು ಯಾವ ಥರ ಆ್ಯಕ್ಸೆಪ್ಟ್ ಮಾಡ್ತೀರಾ ನೀವು? ಅಂದರೆ ನೀವು ಏನಾದರೂ ಮಾಡ್ತಿದ್ದೀರಾ ಅಂತ ಅಂದಾಗ, ಸ್ಪೆಷಲಿ ಸ್ಮಾಲ್ ಸ್ಕ್ರೀನಲ್ಲಿ, ಅದ್ರ ಕ್ರೇಜ್ ಆಗಿರ್ಬೋದು ಮತ್ತು ಕ್ಯೂರಿಯಾಸಿಟಿ ಆಗಿರ್ಬೋದು ಎಲ್ಲವೂ ಜಾಸ್ತಿ ಆಗಿರುತ್ತೆ. ಸೊ ನಿರೀಕ್ಷೆ ಜಾಸ್ತಿ ಇದೆ ನಿಮ್ಮ ಬಗ್ಗೆ ಅಭಿಮಾನಿಗಳಿಗೆ. ಹಾಂ, ದ್ಯಾಟ್ಸ್ ವಾಟ್ ನಾನು ಆಗಲೇ ಹೇಳಿದ್ನಲ್ಲ, ಎವ್ರಿ ಒನ್ ಈಸ್ ವರ್ಕಿಂಗ್ ಟುವರ್ಡ್ಸ್ ದ್ಯಾಟ್ ಎಕ್ಸ್ಪೆಕ್ಟೇಷನ್ಸ್. ಈಗ ಅದೊಂದು ಇನ್ವಿಟೇಷನ್ ಅಷ್ಟೇ, ಆ್ಯಂಡ್ ದ್ಯಾಟ್ ಇನ್ವಿಟೇಷನ್ ಪೀಪಲ್ ಹ್ಯಾವ್ ಲೈಕ್ಡ್, ಆ್ಯಂಡ್ ಅವರು ಅವ್ರದ್ದೇ ಆದಂಥ ಒಂದು ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಮಾಡಿರ್ತಾರೆ. ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ, ವಿ ಹ್ಯಾವ್ ಟು ಕ್ಯಾಚ್ ಅಪ್ ಟು ಇಟ್. ಆ್ಯಂಡ್ ಅವ್ರು ಏನು ಅಂದ್ಕೊಂಡಿದ್ದಾರೆ, ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಅದಕ್ಕಿಂತ ಆದಷ್ಟು ಹೆಚ್ಚಾಗಿ ಕೊಡಬೇಕು ಅನ್ನೋ ಒಂದು ಜವಾಬ್ದಾರಿ ಇದೆ. ಸೊ ಎವ್ರಿ ಒನ್ ಈಸ್ ಡೂಯಿಂಗ್ ದ್ಯಾಟ್. ಆ್ಯಂಡ್ ಭವ್ಯ ಅವರು ಆಲ್ರೆಡಿ ಶಿ ಈಸ್ ಇನ್ ಟು ದಿಸ್ ಇಂಡಸ್ಟ್ರಿ, ಆ್ಯಂಡ್ ಅವ್ರು ಮುಂಚೆ ಮಾಡಿರೋ ಶೋಗೂ ಜನ ಅಷ್ಟೇ ಪ್ರೀತಿ ತೋರಿಸಿದ್ದಾರೆ. ಆ್ಯಂಡ್ ಪೀಪಲ್ ವಿಲ್ ಲೈಕ್ ಹರ್ ಕ್ಯಾರೆಕ್ಟರ್. ಇದರಲ್ಲೂ ಸಮ್ ಡಿಫ್ರೆಂಟ್ ಶೇಡ್ಸ್ ಅದೇ. ಸೊ ಪೀಪಲ್ ವಿಲ್ ಲವ್ ಇಟ್. ಸೊ ಆಲ್ ದ ಬೆಸ್ಟ್ ಟು ಹರ್ ಆಲ್ಸೋ. ಸೊ ಇನ್ನು ಇಬ್ಬರು ಜೊತೆ ಅಂದರೆ ಇಬ್ಬರು ಹುಡುಗಿರ ಜೊತೆ ಕಾಣಿಸ್ಕೊಳ್ಳೋ ಮುದ್ದಿನ ಹುಡುಗನಾಗಿ ಕಾಣಿಸ್ಕೊಳ್ತಾ ಇದ್ದೀರಾ. ಸೊ ಏನಾದರೂ ಟ್ರಯಾಂಗಲ್ ಸ್ಟೋರಿ ಏನಾದರೂ ಇರುತ್ತಾ ಈ ಒಂದು ಸೀರಿಯಲಲ್ಲಿ? ದಯವಿಟ್ಟು 16ನೇ ತಾರೀಕಿಂದ 8 ಗಂಟೆಗೆ ಕರ್ಣ ನೋಡಿ. ಸೊ ಇದೆಲ್ಲ ಇವ್ರ ಪ್ರಶ್ನೆಗೆ ಉತ್ತರ ಅಲ್ಲೇ ಸಿಗುತ್ತೆ. ಸೊ ಉತ್ತರ ಸಿಕ್ಕ ತಕ್ಷಣ ಕಮೆಂಟಲ್ಲಿ ಹಾಕಿ ದಯವಿಟ್ಟು ಅದನ್ನು ನೋಡಿಬಿಡಿ. ಸೊ ನಿಮ್ಮದು ಈ ಸೀರಿಯಲಲ್ಲಿ ಡಾಕ್ಟರ್ ರೋಲ್ ಆದ್ರೂ ನನಗೆ ವಿಷ್ಣುವರ್ಧನ್ ಸರ್ದು 2 ಸಿನಿಮಾಗಳು ಕನೆಕ್ಟ್ ಆಯಿತು. ಒಂದು ಕರ್ಣ, ಇನ್ನೊಂದು ಬಂಧನ ಸಿನಿಮಾದಲ್ಲಿ ಅವರು ಡಾಕ್ಟರ್ ಆಗಿರ್ತಾರೆ. ಅಂದರೆ ಅಲ್ಲೂ ಅವ್ರು ತ್ಯಾಗ ಮಾಡ್ತಾರೆ ಬಂಧನ ಸಿನಿಮಾದಲ್ಲೂ. ಸೊ ಅದನ್ನು ನೀವೇನಾದರೂ ಆ ಥರದ್ದು ಏನಾದರೂ ಕನೆಕ್ಟ್ ಮಾಡ್ಕೊಳ್ತೀರಾ? ಅದರ್ವೈಸ್ ಸ್ಟೆಥಸ್ಕೋಪು, ಡಾಕ್ಟರ್ ಕೋಟು ಎಲ್ಲ ಹಾಕ್ಕೊಂಡಾಗ ಹೇಗೆ ಅನಿಸಿತ್ತು ಫೀಲ್ ಅಂತ? ಆ ಥರ ರಿಲೇಟಬಿಲಿಟಿ ಏನೂ ಇಲ್ಲ. ನಾನು ಆಗಲೇ ಹೇಳಿದಾಗೆ ಕರ್ಣ ಅನ್ನೋ ಒಂದು ಹೆಸರಲ್ಲೇ ನಿಮಗೆ ಆ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದೇ ಇದೆ. ಆ್ಯಂಡ್ ವಿಷ್ಣು ಸರ್ ಮೂವಿಲಿ ನೀವು ಏನು ಹೇಳಿದ್ರೆ ಮೋಸ್ಟ್ಲಿ ಪ್ರೋಮೋಲ್ ಆ ಥರ ರೆಪ್ರೆಸೆಂಟ್ ಆಗಿದೆ. ಬಟ್ ನನಗೆ ಒಂದು ಫೈನಲ್ ಸ್ಟೋರಿ ನರೇಷನ್ ಸಿಕ್ಕಿದಾಗ ದ್ಯಾಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನಾನು ಹೇಳಿದಾಗೆ ಈ ಜರ್ನಿನೇ ಒಂದು ಬೇರೆ ಜರ್ನಿ ಇದೆ. ಆ್ಯಂಡ್ ಟೆಲಿವಿಷನ್ ಅನ್ನೋದು ಹೇಗೆ ಅಂತಂದರೆ ಸ್ಟೆಪ್ ಬೈ ಸ್ಟೆಪ್ ವಿ ಬಿಲ್ಡ್. ನಾವು ಆಲ್ ಟುಗೆದರ್ ಅದನ್ನು ಬಿಲ್ಡ್ ಮಾಡಿರಲ್ಲ. ಜನಗಳ ರೆಸ್ಪಾನ್ಸ್ ಬಂದಾಗ ಅಥವಾ TRP ಬಂದಾಗ ಆನ್ ದ್ಯಾಟ್ ಬೇಸಸ್ ಸ್ಟೋರಿ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ವಿ ಹ್ಯಾವ್ ಟು ಜಸ್ಟ್ ವೇಟ್, ಅದು ಹೋಗ್ತಾ ಹೋಗ್ತಾ ಮುಂದೆ ಯಾವ ಡೈರೆಕ್ಷನ್ ತಗೊಳುತ್ತೆ ಅಂತ. ಇನಿಷಿಯಲಿ ಐ ಓನ್ಲಿ ನೋ ಫಸ್ಟ್ 5 ಎಪಿಸೋಡ್ಸಲ್ಲಿ ಏನಾಗ್ಬೋದು ಅಥವಾ ಅದು ಏನು ಬರ್ಬೋದು ಅಂತ. ಸೊ ಐ ಕ್ಯಾನ್ ಆನ್ಸರ್ ಓನ್ಲಿ ದ್ಯಾಟ್. ಸೊ ನೀವು ಒಂದು ಏನಾದರೂ ದೊಡ್ಡ ತ್ಯಾಗ ಮಾಡಬೇಕು ಅಂತ ಅಂದ್ಕೊಂಡ್ರೆ ಯಾರಿಗೋಸ್ಕರ ಮಾಡ್ತೀರಾ ಅಂತ?
ಏನಾದರೂ ಪರ್ಟಿಕ್ಯುಲರ್ ಒಬ್ಬ ಪರ್ಸನ್ನು ಆ ಥರ ಏನಾದರೂ ಇದ್ದಾರಾ ನಿಮ್ಮ ಲೈಫಲ್ಲಿ ಆ ಥರ ತ್ಯಾಗ ಮಾಡೋರು ಅಂತ ಹೇಳ್ಬಿಟ್ಟು ನಿಮ್ಮ ತಂದೆ ತಾಯಿ ಬಿಟ್ಟು ಬೇರೆ ಯಾರಾದರೂ ಸೀನೇ ಇಲ್ಲ ಆ ಥರ ಎಲ್ಲ. ಅಪ್ಪ ಅಮ್ಮ ಬಿಟ್ರೆ ಇನ್ನು ಯಾರಿಲ್ಲ. ಇದ್ದಾರೆ ಯಾರು? ಅಭಿಮಾನಿಗಳು. ಸೊ ಅಭಿಮಾನಿಗಳಿಗೆ ಕಿರಣ್ ರಾಜ್ ಏನಾದರೂ ತ್ಯಾಗ ಮಾಡ್ತಾರೆ ಅಂತಂದರೆ ಏನದು ಅಂತ? ಅವ್ರ ತ್ಯಾಗ ಅನ್ನೋದು ಏನಿರುತ್ತೆ, ದೇ ಹ್ಯಾವ್ ಸಮ್ ಎಕ್ಸ್ಪೆಕ್ಟೇಷನ್ಸ್ ಆನ್ ಮೀ, ಐ ಟ್ರೈ ಟು ಫುಲ್ಫಿಲ್ ಅಷ್ಟೇ. ಅಂದರೆ ಟೈಮ್ ಕೊಡೋದಾಗಿರ್ಬೋದು. ಯಾ ಅದು ಜನರಲಿ ಎಲ್ಲ ಮಾಡ್ತಾರೆ. ತ್ಯಾಗ ಏನೇನು ಆಸ್ತಿ ಬರ್ಕೊಳಕ್ಕಾಗುತ್ತಾ? ಬರ್ಕೊಡ್ತೀರಾ ಯಾರಾದರೂ ಕೇಳಿದ್ರೆ? ಫಸ್ಟ್ ನಾನು ಮಾಡ್ತೀನಿ ರೀ, ಫಸ್ಟ್ ನಾನು ಮಾಡ್ಕೊಂಡು ಆಮೇಲೆ ಆ ಟೈಮ್ ಬರಲಿ, ಆಸ್ತಿ ಹಿಂಗೆ ಬರ್ಕೊಂಡು ಮಜಾ ಮಾಡ್ರೋ ಅನ್ನೋ ಥರ. ಓಕೆ.